ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲಿ ಲಾರಿ ಇತ್ತಲ್ವಾ, ಯಾರು ಎತ್ಕೊಂಡು ಹೊಂಟವ್ರೆ? ಅಯ್ಯೋ ಶಿವನೇ, ಯಾರು ಎತ್ಕೊಂಡು ಹೋದ್ರಪ್ಪ? ಅಣ್ಣಜಿ, ಇಲ್ಲೊಂದು ಲಾರಿ ನಿಂತಿತ್ತಲ್ಲ, ಅದೆಲ್ಲೋಯ್ತು ಅಂತ ನೋಡಿದ್ರ? ನಾನು ನೋಡಿಲ್ಲ ಸರ್. ಅಲ್ಲ, ಯಾರು ತಕ್ಕ ಹೋದ್ರು ಅಂತ ಏನಾದ್ರು? ನನ್ಗೆ ಗೊತ್ತಿಲ್ಲ ಸರ್. ಅಲ್ಲ ಭವನವ, ಇದು ಲಾರಿ ಯಾರು ತಕ್ಕ ಹೋದ್ರು ಅಂತ ಗೊತ್ತೈತಲ್ವಲ್ಲ? ಬಾಬಾ, ಇದನ್ನೆಲ್ಲ ನೋಡ್ತಿದ್ರೆ ನಾವ್ ಏನೇನ್ ಮಾಡ್ತಿದೀವಿ, ಎಲ್ಲೆಲ್ಲಿ ಹೋಗ್ತಿದೀವಿ ಅನ್ನೋದನ್ನ ಯಾರೋ ತಿಳ್ಕೊತಿದ್ದಾರೆ ಅಂತ ಅನ್ನಿಸ್ತಿದೆ. ನಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಬಂದು ಲಾರಿನೇ ತಗೊಂಡ್ ಹೊಟ್ಟೋಗಿದ್ದಾರೆ. ನನಗೆ ಯಾಕೋ ಇದನ್ನ ನೋಡಿದ್ರೆ ಭಯ ಆಗ್ತಿದೆ ಬಾಬಾ. ಭಯ ಯಾಕವ? ನಾವು ನಮ್ಮ ಸಿದ್ದನ್ನ ಬುಡ್ಸ್ಕೊಂಡು ಬಂದೇ ಬರ್ತೀವಿ. ನೀವೇನು ಭಯ ಪಡ್ಬೇಡಿ, ಆರಾಮಾಗಿರಿ. ಅಲ್ಲ ಬಾಬಾ, ಇನ್ನೇನ್ ಸಿಕ್ಕಾಕೊಂಡ ಅನ್ನೋ ಅಷ್ಟ್ರಲ್ಲೇ ಇವ್ನ್ ಹೆಂಗ್ ತಪ್ಪಿಸ್ಕೊಂಡ್ಬಿಟ್ಟ? ಇವನಿಗೆ ಹೇಗ್ ಗೊತ್ತಾಯ್ತು? ಅದೇ ನಂಗೂ ಅರ್ಥ ಆಯ್ತಲ್ಲ ಕಣವ. ಅಲ್ಲ, ನಾವು ನುಡುಕ್ತಿದೀವಿ ಅಂತ ಅವ್ನಿಗೆ ಯಾರು ಹೇಳ್ತಾ ಇದ್ದಾರೋ? ಆ ಬಿಟ್ಟಿದ್ದಂಗೆ ಹೆಂಗ್ ಗೊತ್ತಾಗೋಯ್ತು? ತಪ್ಪಿಸ್ಕೊಬಿಟ್ನಲ್ಲವಾ? ಇರ್ಲಿ ಬರವಾ, ನೀವೇನು ಯೋಚನೆ ಮಾಡ್ಬೇಡಿ. ಬನ್ನಿ ನೋಡಮ್ಮ, ಅದೇನಾಯ್ತದ ಆಗ್ಲಿ, ಬನ್ನಿ. ಬಿಡ್ರ ಏಯ್, ನನ್ನನ್ನು ಯಾಕೆ ಸರ್ ಕಟ್ಟಾಕ್ತಿದ್ರಾ? ನಾವಿಬ್ರು ಎಷ್ಟು ಆತ್ಮೀಯರು. ನಾವಿಬ್ರು ಸೇರ್ಕೊಂಡು ಎಂತೆಂಥ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಿತ್ತು ಸರ್. ಮಗನೇ, ಕೊಟ್ಟಿರೋ ಒಂದು ಕೆಲಸಕ್ಕೇನೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಾವು ಆತ್ಮೀಯರು ಇನ್ನೂ ಕೆಲಸ ಮಾಡೋದಿತ್ತ? ಸರ್, ನನ್ನನ್ನು ಯಾಕೆ ಸರಿ ಹೊಡಿತಿದ್ದೀರಾ? ನನ್ನನ್ನು ಯಾಕೆ ಸರಿ ಕಟ್ಟಾಕಿದ್ದೀರಾ? ಒಳ್ಳೆ ಪ್ರಶ್ನೆ ಕೇಳಿ. ನಾನು ನಿಂಗೆ ಏನು ಹೇಳಿದ್ದೆ? ಲಾರಿ ನಂಬರ್ ಪ್ಲೇಟ್ ಕಿತ್ತಾಕ್ಬಿಟ್ಟು ಸ್ಕ್ರ್ಯಾಪ್ಗೆ ಹಾಕು ಅಂತ. ಸರ್, ಅದಾಗಲ್ಲ ಸರ್. ಮನೆಯವ್ರಿಗೆಲ್ಲ ಒಂದ್ಸರಿ ಲಾರಿ ತೋರಿಸಿ ಇವತ್ತು ಸಂಜೆನ ಲಾರಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ ಸರ್. ಯೋ, ನೀನು ಹೇಳಿದ್ನಲ್ಲ ನಂಬಕ್ಕೆ ನಾನೇನು ದಡ್ಡ ಅಲ್ಲ. ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ನನಗೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಸರ್, ನನ್ನ ಹತ್ರ ಲಾರಿ ಇದೆ, ನಾನು ಇದ್ದೀನಿ, ದುಡ್ಡು ಕೊಡಿಲ್ಲ ಅಂದರೆ ಸ್ಟೇಷನ್ಗೆ ಹೋಗ್ತೀನಿ, ನನಗೆ ಹೆದರಿಸ್ತಿದ್ದ. ಎಲ್ಲಿ ಈಗ ಹೆದರಿಸು ನೋಡೋಣ. ಹೆದರಿಸೋ ಸರ್, ನಾನು ಬಿಟ್ಬಿಡಿ ಸರ್, ನನಗೆ ಹೊಡಿಬಿಡಿ ಸರ್. ನೀನು ಯಾವತ್ತು ಈ ಥರ ಕೆಲಸ ಮಾಡಲ್ಲ ಸರ್. ನಿಮ್ಮನ್ನ ಯಾವತ್ತು ಕಂತು ದುಡ್ಡು ಕೇಳ್ತೀನಲ್ಲ ಸರ್, ಯಾವತ್ತೂ ಕೇಳಲ್ಲ ಸರ್. ಯಾರು ಕಣ್ಣಿಗೂ ಕಾಣದೇ ಇರೋ ಹಾಗೆ ಎಲ್ಲರೂ ದೂರ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಸರ್. ನಿನ್ನನ್ನು ಮಾತ್ರ ಆಚೆ ಬಿಡೋ ಮಾತೇ ಇಲ್ಲ ಕಣ. ನೀನೇನಾದ್ರೂ ಆ ಕಡೆ ಬಿಟ್ಟರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಹಾಂ, ಅದಕ್ಕೆ ನೀನೊಬ್ಬ ಈ ಪ್ರಪಂಚದಲ್ಲಿ ಇದ್ದೆ ಅಂತ ಗೊತ್ತೇ ಆಗಬಾರ್ದು, ಹಾಗೆ ಮಾಡ್ತೀವಿ. ನಿನ್ನ ಲಾರಿ ಬಗ್ಗೆ ಅವರಿಗೆ ಆಲ್ರೆಡಿ ಗೊತ್ತಾಗಿದೆ. ಇನ್ನು ನೀನೇನೋ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನನ್ನ ಕತೆ ಮುಗಿದು ಕಣ. ಅದಕ್ಕೆ ನೀನು ಕಾಣಿಸ್ಕೋಬಾರ್ದು ಅಂದರೆ ಇಲ್ಲೇ ಇರಬೇಕು. ನೋಡ್ರ, ಜೋಪಾನವಾಗಿ ನೋಡ್ಕೊಳ್ಳಿ. ಇವನೇನಾದ್ರು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದ್ರೆ ಎತ್ಬಿಡ್ರು. ಸರ್, ರವಿಶಂಕರ್ ಸರ್. ಲಕ್ಷ್ಮೀ ನಿವಾಸ, ಲಕ್ಷ್ಮೀ